ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಆದಂತಹ ಹಿಟ್ಟಿನ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಹಾಗಾಗಿ ಯಾರೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಯಾವ ಸ್ಟೆಪ್ಪು ಯಾವ ಥರ ಅನ್ನೋದು ಗೊತ್ತಾಗೋದಿಲ್ಲ. ಯಾವುದಾದ್ಮೇಲೆ ಯಾವುದು ಹಾಕಬೇಕು, ಹೇಗೆ ಮಾಡಬೇಕು ಅನ್ನೋದು ಪ್ರತಿಯೊಂದು ನಿಮಗೆ ಗೊತ್ತಾಗಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಅಂದಾಗ ಮಾತ್ರ ರೆಸಿಪಿ ಚೆನ್ನಾಗಿ ಬರೋಕ್ಕೆ ಸಾಧ್ಯ. ಹಾಗಾಗಿ ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಈ ಉತ್ತರ ಕರ್ನಾಟಕದ ಸ್ಪೆಷಲ್ ಜುಣಕ ಅನ್ನೋದನ್ನ ನೋಡೋಣ. ಒಂದು ಬಾಳಿಗೆಗೆ 2-3 ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಕಾದ ನಂತರ ನಾನಿಲ್ಲಿ ಸಾಸಿವೆ ಜೀರಿಗೆನ ಹಾಕಿದ್ದೀನಿ. ಪ್ರತಿಯೊಂದು ರೆಸಿಪಿಗೂ ನೀವು ಹೇಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕ್ತೀರಾ ಅದೇ ಥರ ಅಷ್ಟು ಸಾಕು. ಸಾಸಿವೆ ಜೀರಿಗೆನ ಹಾಕಿಬಿಟ್ಟು ಸಾಸಿವೆ ಚಟಪಟ ಅಂದ ನಂತರ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನ ಹಾಕಿದ್ದೀನಿ. ಅದ ನಂತರ ಒಂದು ಚಿಕ್ಕದಾಗಿ ಹೆಚ್ಚಿರೋಂಥ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಬೆಂದ ನಂತರ ನಾನಿಲ್ಲಿ ಹಸಿ ಮೆಣಸಿಕಾಯಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಹಸಿ ಮೆಣಸಿಕಾಯಿ ಪೇಸ್ಟ್ ಹೇಗೆ ಮಾಡೋದು ಅಂತ. ಯಾರಿಗಾದರೂ ಹಸಿ ಮೆಣಸಿಕಾಯಿ ಪೇಸ್ಟ್ ಮಾಡೋದು ಗೊತ್ತಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ನಾನು ಮತ್ತೊಂದು ವಿಡಿಯೋದಲ್ಲಿ ಹಸಿ ಮೆಣಸಿಕಾಯಿ ಪೇಸ್ಟ್ನ ಹೇಗೆ ಮಾಡೋದು ಅನ್ನೋದನ್ನು ಕೂಡ ತಿಳಿಸ್ತೀನಿ. ಸೊ ಇವಾಗ ಇದು ಹಸಿ ಸ್ಮೆಲ್ ಹೋಗಬೇಕು. ಹಸಿ ಮೆಣಸಿಕಾಯಿ ಪೇಸ್ಟ್ ಏನು ಹಾಕಿದ್ವಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡೋಣ. ಇದು ಫ್ರೈ ಆದ ನಂತರ ನಾನಿಲ್ಲಿ ಹುಣಸೆ ಹಣ್ಣಿನ ರಸನ ಸೇರಿಸ್ಕೋತಾ ಇದ್ದೀನಿ. ಎಷ್ಟು ಸೇರಿಸ್ಬೇಕಪ್ಪ ಹುಣಸೆ ಹಣ್ಣಿನ ರಸ ಅಂದರೆ, ಒಂದು ಲಿಂಬೆ ಹಣ್ಣು ಏನಿರುತ್ತೆ ಅದರ ಗಾತ್ರದಲ್ಲಿ ಹುಣಸೆ ಹಣ್ಣಿನ ತೊಗೊಂಡು ನೆನೆಸ್ಬಿಟ್ಟು ನಾವಿಲ್ಲಿ ಹುಣಸೆ ಹಣ್ಣನ್ನ ಹಿಂಡ್ಬಿಟ್ಟು ರಸ ಅಷ್ಟೇ ತೆಗೆದು ಇದಕ್ಕೆ ಸೇರಿಸ್ಕೋಬೇಕು. ಮತ್ತು ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು. ಇದಕ್ಕೆ ನಾನಿವಾಗ ಏನು ತೋರಿಸಿದೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳಿ. ನಿಮ್ಗೆ ಅದಾದ ನಂತರ ಸ್ವಲ್ಪ ಟೇಸ್ಟ್ ನೋಡಿದ ಮೇಲೆ ಬೆಲ್ಲ ಏನಾದರೂ ಕಡಿಮೆ ಅನ್ನಿಸ್ತು ಅಂದರೆ ಮತ್ತೆ ಸ್ವಲ್ಪ ಸೇರಿಸ್ಕೋಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿದ್ದೀನಿ. ಮತ್ತು ಅರಿಶಿನ ಪುಡಿ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೋಬೇಕು. ಇದೆಲ್ಲ ಹಾಕಿದ ನಂತರ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೋತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಆದರೆ ಸಾಕಾಗುತ್ತೆ. ಈ ಗರಂ ಮಸಾಲ ತುಂಬ ಆದರೆ ಮಸಾಲೆ ಸ್ಮೆಲ್ ಬರುತ್ತೆ. ಹಾಗಾಗಿ ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿದರೆ ಸಾಕಾಗುತ್ತೆ. ಫೈನಲ್ಲಾಗಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಬಿಟ್ಟು ಹಾಕಬೇಕು. ಇದೆಲ್ಲ ಹಾಕಿದ ನಂತರ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ನಾನು 1 ಗ್ಲಾಸಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ನೀರು ಹಾಕಿದ ನಂತರ ಒಂದು ಸಾರಿ ಮಿಕ್ಸ್ ಮಾಡೋಣ. ಇದು ಕುದಿ ಬರಲಿ. ಅದು ಕುದಿ ಬರೋವರೆಗೂ ನಾವಿಲ್ಲಿ ಒಂದು ಪ್ಲೇಟ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಹಿಟ್ಟಿನ ಪಲ್ಯನ ಇದಕ್ಕೆ ಹಾಕಿಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ. ಅದಕ್ಕೋಸ್ಕರ ನಾವಿಲ್ಲಿ ಒಂದು ತಟ್ಟೆನ ಈ ಥರ ಡಬ್ಬಾಗಿ ತಗೊಂಡು ಇದಕ್ಕೆ ಎಣ್ಣೆನ ಸವರಬೇಕು. ಪೂರ್ತಿ ಪ್ಲೇಟಿಗೆ ನಾವಿಲ್ಲಿ ಎಣ್ಣೆನ ಈ ಥರ ನೋಡ್ಬೋದು ಬ್ರಷಿಂದ ಎಣ್ಣೆನ ಸವರಬೇಕಾಗುತ್ತೆ. ಇವಾಗ ಒಂದು ಪ್ಲೇಟ್ ಮುಚ್ಚಿಟ್ಟಿದೆ. ಇದು ಕುದಿ ಕೂಡ ಚೆನ್ನಾಗಿ ಬಂದಿದೆ. ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಅಂತ. ಈ ಥರ ಕುದಿಯುವಾಗ ನಾವಿಲ್ಲಿ ಹಸಿ ಕಡಲೆ ಹಿಟ್ಟನ್ನ ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ 1 ಬೌಲಷ್ಟು ಹಸಿ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ನೋಡಿ ಈ ಥರ ಹಸಿ ಕಡಲೆ ಹಿಟ್ಟನ್ನ ಹಾಕಿದ ನಂತರ ಸ್ವಲ್ಪ ಕೂಡ ಗಂಟಾಗಬಾರ್ದು. ನೀವು ಹಸಿ ಕಡಲೆ ಹಿಟ್ಟನ್ನ ತೊಗೊಂಡಾಗೂ ಕೂಡ ಕಡಲೆ ಹಿಟ್ಟು ಒಂದೊಂದು ಅಲ್ಲಲ್ಲೇ ಗುಳ್ಳಿ ಥರ ಗಂಟಿರುತ್ತೆ. ಕೈಯಲ್ಲೇ ನೀವು ಚೆನ್ನಾಗಿ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಸೇರಿಸಿದ ನಂತರ ಈ ಥರ ನೋಡಿ ಸ್ಪೂನಲ್ಲೇ ನಾವು ಈ ಥರ ಗಂಟನ್ನೆಲ್ಲ ಬಿಡಿಸ್ಕೋಬೇಕಾಗುತ್ತೆ. ಇವಾಗ ಸಣ್ಣ ಉರಿಯಲ್ಲಿ ನಾವು 1-2 ನಿಮಿಷ ಅಥವಾ ಒಂದು 5 ನಿಮಿಷನೂ ಬೇಕಾಗೋದಿಲ್ಲ, ಒಂದು 2 to 3 ಮಿನಿಟ್ಸ್ ಅಷ್ಟು ಬೆಂದರೆ ಸಾಕಾಗುತ್ತೆ. ಇವಾಗ ನಾವೇನು ಎಣ್ಣೆ ಸವರಿಟ್ಟಿದ್ದ ಪ್ಲೇಟ್ ಇತ್ತಲ್ವ ಅದಕ್ಕೆ ಇವಾಗ ರೆಡಿ ಮಾಡ್ಕೊಂಡಿರೋಂತಹ ಜುಣಕನ ಹಾಕಿಬಿಟ್ಟು ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಈ ಥರ ತಟ್ಕೋಬೇಕು. ನೋಡಿ ಈ ಥರ ನೀಟಾಗಿ ತಟ್ಟಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ಖಂಡಿತ ಟ್ರೈ ಮಾಡಿ ನೋಡಿ. ಇವಾಗ ಸ್ವಲ್ಪ ಗಸಗಸೆನ ಈ ಥರ ಹಾಕಿಬಿಟ್ಟು ಎಲ್ಲ ಕಡೆ ಪ್ರೆಸ್ ಮಾಡ್ತಾ ತಟ್ಟಬೇಕು.
ಮತ್ತು ಹಸಿ ಕೊಬ್ಬರಿನ ತುರಿದ್ಬಿಟ್ಟು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, ಹಸಿ ಕೊಬ್ಬರಿನ ತುರಿದ್ಬಿಟ್ಟು ಮೇಲ್ಗಡೆ ಈ ಥರ ಹಾಕಿಬಿಟ್ಟು ಪ್ರೆಸ್ ಮಾಡಬೇಕು. ಮತ್ತು ಕೊತ್ತಂಬರಿ ಸೊಪ್ಪು, ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಈ ಥರ ಹಾಕಿ ತಟ್ಟಿ ಲಾಸ್ಟಿಗೆ ನಾವಿಲ್ಲಿ ಒಂದು ಚಾಕುವಿಂದ ನಿಮಗೆ ಯಾವ ಶೇಪಲ್ಲಿ ಬೇಕು, ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಸೊ ಈ ಥರ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಈ ಥರ ಕಟ್ ಮಾಡಿಬಿಟ್ಟು ಸರ್ವ್ ಮಾಡಿದರೆ ತುಂಬಾ ಟೇಸ್ಟಿಯಾದಂತಹ ರೆಸಿಪಿ ರೆಡಿಯಾಗುತ್ತೆ. ನೋಡಿ, ತುಂಬಾ ಟೇಸ್ಟ್ ಆಗುತ್ತೆ. ಖಂಡಿತ ಒಂದು ಸಾರಿ ಟ್ರೈ ಮಾಡಿ.